ಸುನಿಧಿ ಬರ್ತಾ ಇದ್ದಾಳೆ, ಬಾರಮ್ಮ. ಕೆಲವು ಈ ಜನಪದ ಹಾಡುಗಳಿಗೆ ಕ್ರೆಡಿಟ್ ಸಿಗೋದು ಕಷ್ಟ, ಯಾರು ಬರೆದಿರ್ತಾರೋ ಗೊತ್ತಾಗ್ತಾ ಇಲ್ಲ. ಅದು ಶ್ರಮೆಯಿಂದ ಬಂದ ಹಾಡುಗಳು ಕೆಲವು. ಹಾಗೇನೆ ಜನಪದ ರೀತಿಯಲ್ಲಿ ಹಾಡ್ತಾ ಪಾಪ್ಯುಲರ್ ಆಗಿದ್ದೀವಿ. ನಮ್ಮ ಹತ್ರ ಏನೇನು ಇನ್ಫಾರ್ಮೇಷನ್ ಇದೋ ಅದು ನಾವು ತರ್ತಾ ಇದ್ದೀವಿ. ಒಂದು ವೇಳೆ ಅದು ಕೊಡಲಿಲ್ಲ ಅಂದರೆ ನಮ್ಮ ತಪ್ಪಿಲ್ಲ, ನಮಗೆ ಸಿಗಲಿಲ್ಲ ಅನ್ಕೊಳ್ಳಿ ಅಷ್ಟೇ. ಈ ಸುನಿಧಿ ಆಯ್ಕೆ ತವರೂರ ದಾರಿಲಿ ಅನ್ನೋ ಹಾಡು, ಇದು ಬಿ ಕೆ ಸುಮಿತ್ರಾ ಅವರು ಹಾಡಿದ ಈ ಹಾಡನ್ನು ಕೇಳಿಬಿಟ್ಟು ನೀನು ಪ್ರಾಕ್ಟೀಸ್ ಮಾಡಿದ್ದೀಯಾ ಅಷ್ಟೇ ತಾನೇ? ಯಾಕೆ ಡೌಟು? ಅಲ್ಲಿ ನೋಡ್ತಾ ಇದೀಯಾ ಅಮ್ಮ ಅವ್ರು ಏನು ಹೇಳ್ತಾ ಇದ್ದಾರಂತ? ಹಾಂ, ಓಕೆ. ಏನಾದರೂ ಬಂತ ಅಲ್ಲಿಂದ ಇನ್ಫಾರ್ಮೇಷನ್? ಬಿ ಕೆ ಸುಮಿತ್ರಾ ಅವರು ಹಾಡಿದ ಹಾಡನ್ನು ಕೇಳಿಕೊಂಡು ಪ್ರಾಕ್ಟೀಸ್ ಮಾಡಿದ್ದೀಯಾ ಅಷ್ಟೇ ತಾನೇ? ಆಲ್ ದಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಸುನಿಧಿ, ತುಂಬ ಚೆನ್ನಾಗಿ ಹಾಡಿದೆ. ಏನು ತಪ್ಪುಗಳು ನನಗೆ ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಹಾಡಿದೆ. ಅಂದರೆ ಈಗ ಹೋದ ಎಪಿಸೋಡ್ಗಿಂತನೂ ಈ ಎಪಿಸೋಡಲ್ಲಿ ತುಂಬ ಚೆನ್ನಾಗಿ ಹಾಡಿದೆಪ್ಪ ನೀನು. ತುಂಬ ಮುದ್ದಾಗಿ ಹಾಡಿದೆ. ಆ್ಯಂಡ್ ಸಾಹಿತ್ಯನ ಅನುಭವಿಸಿ ಹಾಡಿದೆ ನೀನು. ಹಾಡಿನ ಅರ್ಥ ಎಲ್ಲ ಗೊತ್ತಾಯ್ತಾ ನಿನಗೆ? ಹಾಂ, ಗೊತ್ತಾಯ್ತಾ? ಸ್ವಲ್ಪ ಗೊತ್ತಾಯ್ತಾ? ಆ್ಯಂಡ್ ಎಕ್ಸ್ಪ್ರೆಷನ್ಸು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು. ಚೆನ್ನಾಗಿ ಹಾಡಿದೆಪ್ಪ. ವೆರಿ ಗುಡ್. ಗಾಡ್ ಬ್ಲೆಸ್. ವೆರಿ ನೀಟ್ ಆಗಿತ್ತು. ದಟ್ಸ್ ಆಲ್. ನಾನು ಬೇರೆ ಏನು ಕಾಮೆಂಟೇ ಇಲ್ಲ.
ಲಿರಿಕ್ ಸ್ಪಷ್ಟತೆ ಮಾತ್ರ ಜ್ಞಾಪಕ ಇಟ್ಕೊಮ್ಮ, ಅದು ಮುಖ್ಯವಾದದ್ದು. ಅದು ಹಾಗೆ ಹೀಗೆ ಲೈಟಾಗಿ ಹೋಗ್ತಾ ಇದೆ, ಎಲ್ಲ ಅಕ್ಷರಗಳು ಸ್ಪಷ್ಟವಾಗಿ ಇರೋದಕ್ಕೆ ಟ್ರೈ ಮಾಡು ಪ್ಲೀಸ್. ಟ್ರೈ ಮಾಡೋದಿಲ್ಲ, ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಈ ಮಗು ಕೊಟ್ಟ ಕಾಪಿನಲ್ಲಿ ಸಂಗೀತ MS ಮಾರುತಿ ಅಂತ ಇದೆ, ಅವರಾದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಸಿಂಪಲ್ ಆ್ಯಂಡ್ ವೆರಿ ನೀಟ್ ಆ್ಯಂಡ್ ವೆರಿ ಕರೆಕ್ಟ್. ಮಾರುತಿ ಅವರು ಸುಮಾರು ಕ್ಯಾಸೆಟ್ಗಳಿಗೆ ಕಂಪೋಸ್ ಸುಮಾರಿಲ್ಲ, ಥೌಸಂಡ್ಸ್ ಆಫ್ ಸಾಂಗ್ಸ್. ನಾನೇ ಹಂಡ್ರೆಡ್ಸ್ ಆಫ್ ಸಾಂಗ್ಸ್ ಹಾಡಿದ್ದೀನಿ ಅವರಿಗೆ. ಥೌಸಂಡ್ಸ್ ಆಫ್ ಕ್ಯಾಸೆಟ್ಸ್ ಮಾಡಿದ್ದಾರೆ ಅವರು. ಅಯಾಚಿತವಾಗಿ ಮೊದಲನೇ ಹಾಡು ಈ ಹಾಡು ಕೂಡ ಹೃದಯ ಒಂದೇ, ಕಂಟೆಂಟ್ ಒಂದೇ. ತವರೂರು, ಮನೆಗೆ ಹೋಗೋದು, ಅಮ್ಮ ಅಂದರೆ ಇಷ್ಟ, ಅದೇ ನಮ್ಮ ಈ ಜಾನಪದ ಶೈಲಿಯಲ್ಲಿ ಬರೋ ಒಂದು ಅದ್ಭುತವಾದದ್ದು ಏನು ಅಂದರೆ, ನಮ್ಮ ಮಣ್ಣಿನ ಸೊಗಡು, ನಮ್ಮ ಮಣ್ಣಿನ ವಾಸನೆ ಇದೆಲ್ಲ ಇರುತ್ತೆ ಇದರಲ್ಲಿ. ನಮ್ಮ ಸಂಸ್ಕೃತಿ ತುಂಬ ಚೆನ್ನಾಗಿದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎದೆ ತುಂಬಿ ಹಾಡುವೆನು ಸವಿಜೇನ.